ನಿನ್ನೇನು ಮಾಡೋದಕ್ಕೆ ನನಗೆ ಅಣ್ಣ ನಮಸ್ಕಾರ ಅಣ್ಣ ನೀವೇ ಅಲ್ವಾ ಹಳೆ ಯಗ್ನೂರವರಿ ಓನರು? ಹಾಂ ಇಲ್ಲ, ಸುಮಾರು ಜನ ಕೇಳಿದ್ರು ಅದ್ರ ಬಗ್ಗೆ, ಹಳೆ ಊರಿ ಬಗ್ಗೆ ಮಾತಾಡೋಣ ಅಂತ ಬಂದಿರೋದು. ಅಣ್ಣ ನಿಮ್ಮದು ಹಳೆ ಯಗ್ನೂರವರಿ ಇತ್ತಲ್ವಾ, ಅದು ನಿಮ್ಮ ಮನೇಲಿ ಹುಟ್ಟಿದ್ದು ಹೊರಗಡೆಯಿಂದ ತಗೊಂಡಿದ್ದಣ್ಣ? ಹೊರಗಡೆಯಿಂದ ಅಂದರೆ ಹಸಕರ ಇಲ್ಲ, ನಮ್ಮೂರೆಲ್ಲ ಇದ್ದು. ಹಾಂ, ಇಲ್ಲೇ ಯಗ್ನೂರಲ್ಲೇ ಹುಟ್ಟಿದ್ದು. ಹೊಸ ಹೊರಗಡೆಯಿಂದ ಬಂದಿತ್ತು, ಹೊರಗಡೆಯಿಂದ ಬಂದಿತ್ತು, ಕರ ಇಲ್ಲೇ ಹಾಕಿತ್ತು. ಅದೇನ್ ಮಾಡೋದು, ಮೇಯ್ಸ್ತೇ ಮಾಡಿದೆ, ಬಿದ್ದೋಗಿ ಹತ್ತಿಪಗುಂಡಿಲ್ ಬಿದ್ದೋಯ್ತು ಹಸಕರ. ಆಮೇಲೆ ಹೋಗಿ ನಾನು ನೋಡುವ ಅಂದ್ಬಿಟ್ಟು ತಗೊಂಡೆ. 15,000 ಕಸಕರ ತಗೊಂಡಿದ್ದೆ. ಎಲ್ಲಾ ಬೋದ್ಬಿಟ್ರು ಈ ಕಡೆ ಉಳ್ಕೊಂಡತ್ತೆ, ಯಾಕೆ ತಕೊಂಡೆ, ಈ ಹೊಸ ಯಾಕೆ 15,000 ಕೊಟ್ಟೆ ಈಗ ಅಂತ. ಆಮೇಲೆ ಬಂದ್ಮೇಲೆ ಒಳ್ಳೆ ಸಂಕ್ರಾಂತಿ ಟೈಮು, ಚೆನ್ನಾಗಿ ಮೇಯಿಸ್ತೆ. ಚೆನ್ನಾಗಿ ಮೇಯಿಸಿಟ್ಲೆ ಒಂದು ಹೊತ್ತಿಗೆ 2 ಲೀಟ್ರ್ ಹಾಲು ಕೊಡೋದು, ಚೆನ್ನಾಗಿ ಕುಡಿತ್ಲೆ ಕರ ಚೆನ್ನಾಗಿ ಬಂತು. ಆಮೇಲೆ ಅಚ್ಚ ಕಡೆಯವರು ಸುಮಾರು ಜನ ತುಳಿದ್ರು ಕರಿಗೆ ಕೊಡೋಣ ಅಂದ್ಬಿಟ್ಟು ಮಾಡಿಕೊಂಡೆವು. ಏಕಮ್ಮ ಅವ್ನು ಯಾರೋ ಬಂದು 1 ಲಕ್ಷ ರೂಪಾಯಿ ಕೊಡ್ತೀನಿ ಕೊಟ್ಬಿಡು ಅಂದ. ಎಷ್ಟನೇ ವರ್ಷದಲ್ಲಿ ಇದು? ಇದು ಅಲ್ಲಿಗೆ 14 ವರ್ಷ ಆಗೋಯ್ತು. 14 ವರ್ಷ ಮುಂಚೆ? 14 ವರ್ಷ ಮುಂಚೆನೆ 1 ಲಕ್ಷ ಕೇಳಿದ್ರೆ ಯಗ್ನೂರಿನ? ಕೇಳ್ದ. ಎಷ್ಟಲ್ಲಿ ಅಲ್ಲ ಆಗಿತ್ತು ಅವಾಗ? ಇನ್ನೂ ಅಲ್ಲ ಆಗಿರಲ್ಲ. ಈ ಜವಪಟ್ಟಣದ ಮೆಣಸ್ಕಳ್ಳಿವನು ಅವನು ಬಂದು ಈ ಜವಪಟ್ಟಣದ ಮೆಣಸ್ಕಳ್ಳಿ ಅಂತ ಅದೇ ನೋಡಿ, ಆ ತೆಂಗಿನ ಕಲ್ಲು ಮೆಣಸ್ಕಳ್ಳಿ ಅಂತ, ಅವನು ಬಂದು 1 ಲಕ್ಷ ರೂಪಾಯಿ ಕೇಳ್ದ. ಇದು ಆಟ ಚಾಟ್ ದುಡ್ಡು ಕೊಡು ಅಂತ ಕೊಡಲಿ ಅಂದೆ. 2 ಅಲ್ಲಿ ಬಿದ್ದಿತ್ತು, ಇನ್ನೂ ಅಲ್ಲಿ ಹುಟ್ಟಿರ್ಲಿಲ್ಲ. ಆಮೇಲೆ 7 ವರ್ಷ 8 ವರ್ಷ ತುಳಿತೀನಿ ಅಂತ. 8 ವರ್ಷ ಅಂದ್ರೆ ದಿನ ಎಷ್ಟು ದನ ಬಿಡೋರಿ? ದಿನ 5 ಬರ್ಲಿ 6 ಬರ್ಲಿ ಲೆಕ್ಕ ಇಲ್ಲ. ಇಲ್ಲಿ ನಮ್ ತಾವ ಆಗ ಇದೊಂದೇ ಸುತ್ತ ಹಳ್ಳಿ ಬೆಲ್ಲ ಬರುವ ಉಯ್ಯಂಬಳ್ಳಿ, ಉಯ್ಯಂಬಳ್ಳಿ, ಏಳಗಳ್ಳಿ, ಹೊಸದೊಡ್ಡಿ, ಒಡಕೆದೊಡ್ಡಿ, ಶಿವನಹಳ್ಳಿ, ಬೆನ್ಗೋಡು, ಇಷ್ಟು ಜನವೆಲ್ಲ ಬರುವ ನಮ್ಗೆ. ನಿಮ್ಗೆ ಒಬ್ಬರೇ ಇದ್ದಿದ್ದು? ಒಬ್ನೇ ಇಟ್ಕೋತಿದ್ವಿ, ಒಬ್ನೇ ಬಿಡೋನು ಯಾವತ್ತೂ. ಅವ್ರಿನ ಒಬ್ರೇ ಬಿಡೋರ? ಒಬ್ನೇ. ನಿಂತ್ಕೊಳ್ಳೋ ಅಂದ್ರೆ ನಿಂತ್ಕೋದು, ನಡಿ ಅಂದ್ರೆ ಹೋಗೋದು. ಹಸಿನ್ ತಕೋಗಿ ನಿಂತ್ಕೊಂಡು ಯಾಕೆ ನಿಂತಿದ್ಯಲ್ಲ ಅಂದ್ರೆ ತಿರುಗಿ ನೋಡ್ಬಿಟ್ಟು ಆಮೇಲೆ 5 ಬರ್ಲಿ ಹೊಸ ಎಷ್ಟು ಅದಕ್ಕೆ ಕಣ್ಣು ಕಾಣ್ತೇವೆ ಮಂತ ಜೋರಾಗಿ ಹೋಗೋದು. ಆಮೇಲೆ ಏನಾಯ್ತು, ಅದನ್ನ ಕೊಡ್ತಿರಲ್ಲ ಆಗುವೆ. ಅದರದ್ದೇ ಒಂದ್ ಕರ 7 ಕರ ಹುಟ್ಬಿಟ್ಟಿತ್ತು ಊರಲ್ಲಿ. ಅವನೇನ್ ಮಾಡ್ದ, ಯಾರು ತಗೋದು ನನಗೆ ಎಂಟು ಹಾಕ್ಬಿಟ್ಟ, ನೀವು ಮಡಿಕೊಬಿಡೋಗು, ನೀವು ಕೊಟ್ಟಾಕ್ ಕೊಡ್ಬೇಕು ದುಡ್ಡ ಅಂತ. ಆಮೇಲೆ ಇನ್ನೊಂದು ಅದಕ್ಕೆ ಹುಟ್ಟಿದ ಕರುವೆ ಮೋಟ್ ಪಗ್ಗಿ ಹುಟ್ಬಿಡ್ತು ಬಲ್ಗಡೆ. ಯಾರು ತಕೋದೇ ಹೋದ್ರು, ಬಲ್ಗಡೆ ಐಬಿರ್ಲಿಲ್ಲ, ಯಾರು ತಕೋದೇ ಹೋದ್ರು. ಅವನೇನ್ ಮಾಡ್ಬಿಟ್ಟ, ಗಂಡ ಯಾವ ತೊಂಗ್ಲು ಅವಮ್ಮ, ನೀನ್ ಯಾವ ತರ ಕೊಡೋ ಇದ್ನು ನೀನೇ ಸಾಕು ಅಂತ ಕಳ್ಸ್ಬಿಟ್ರು ಒಟ್ಟಿಗೆ. ಅವ್ರ ವ್ಯಾಪಾರನು ಮಾಡ್ಲಾ, ಏನು ಮಾಡ್ಲಾ. ಆಗೇನ್ ಮಾಡ್ದೆ, 3 ಕಾಲ್ ನಡ್ಯಾಗೋದು, ಎತ್ತು ಬೇರೆ ಅವೆ, ಹಸ್ಕೋಲ್ ಒಂದೇ ಇರವೆ, ಇವೆಲ್ಲ ಇಲ್ಲಿ ಕಟ್ಕೊಂಡ್ ಇದ್ ಮಾಡಿ ಅಂತೆಲ್ಲ ಬೋದ್ಬಿಟ್ರು. ನಮ್ ಭಾವ ಅಂತ ಇರೋದ, ಅವನ ಹೆಸರೇನೋ ಚೆನ್ನಾಗದೆ, ಹೆಸರು ಬರೋದು ಇದ್ರೋನು, ಇದಕ್ಕೊಪ್ಪನ ಕೊಡಳಿಯಿಂದ ಹಾಕ್ಲವನು. ಅವ್ನು ಬಂದು ನಮ್ಮ ಭಾವನ ಕೆಂಡ್ ಹಾಕ್ಬಿಟ್ಟ, ಕೊಟ್ಟಿರ್ಲಿಲ್ಲ ಯಾರಿಗೂ ವ್ಯಾಪಾರನೇ ಹೇಳಿಲ್ಲ. ಅವ್ರು ಕೇಳ್ಬಿಟ್ಟು ಹೋದದ್ದು ಅಷ್ಟೇ. ಇವನೇನ 3 ಆಗೋದ್ವಲ್ಲ, ನೀ ತಡಿನಾರ 3 ಅನ್ಬಿಟ್ಟು ನಾ ಕಲಕೆನೋ ಅರ್ಗಕ್ಕೆ ಹೋದೆ, ಅದು ಬರೀ 65,000 ವ್ಯಾಪಾರ ಮಾಡಿ ಕೊಟ್ಟು. ಆಮೇಲೆ ಪುನಃ ಓದಿ, ನಿಮ್ಮ ಒಂದೊಂದು ಸುಳ್ಳೆ ನೀ ಕರ್ಗೊಳ್ಳೆಲ್ಲ ಬೆಕ್ಕಿಗೆ ಹಾಕ್ಬಿಟ್ಟು ಪುನಃ ಓದಿ, ನೀನು ಇದಕ್ಕೆ ಚೆನ್ನಮಂಗ್ಲಕ್ಕೆ ಹೋಗಿ ನಿನ್ ಕರ ಇಂತ ಓದಿ ತಗೋದವ್ರು ಇಂತ ಬಂದ್ಬಿಡ್ತು ಅಂದ. ಅವನೇ ಬಂದು ಸರಿ ನನಗೆ ಕೊಟ್ಬಿಡು ಅಂದ್ಬಿಟ್ಟು ಓದಿ. ಅವ್ನು ಯಾರೋ ಬೇರೆಯವನ್ನ ಕೊಟ್ಬಿಟ್ಟಿದ್ದ ಅಷ್ಟೊತ್ತಿಗೆ. ಅದೇನ್ ಮಾಡ್ತು, ಬೇರೆಯವನ್ ತಕೋದ್ ಮಾಡಿ ಸಿಮೆಂಟ್ ಹಾಕಿ, ನಾನು ಯಾವತ್ತೂ ಸಿಮೆಂಟ್ ನಲ್ಲಿ ಕಟ್ಟಿರಲ್ಲ ಅದನ್ನ ನೋಡಿ, ಹಿಂಗೆ ಅಡಿ ಗುಲ್ಲ ಹಾಕೊಂಡೇ ಸಾಕಿದ್ದಿ. ಹೋಗಿ ನೋಡ್ದೆ, ಇವೆಲ್ಲ ಗಾಯ ಆಗೋಗಿದ್ದು. ಆದ್ರೂ ಅಲ್ಲಿ ವಾಸ ಮಾಡ್ಕೊತೀನಿ ಕೊಡುವಂದೆ. ಮನೆಗಿದ್ದು ದಡಾರ್ನ ಎದ್ದು ನಿಂತ್ಕೊಬಿಟ್ಟು 2 ಕಣ್ಣಲ್ಲಿ ನೀರ ಸುರಿಸ್ಕೊಂಡು ನಿಂತ್ಕೊಬಿಡ್ತು. ನೋಡಿ ನಾನು ನೋಡ್ಬಿಟ್ಟು ನಾನು ಹೇಳಿದಾಗ, ನೀನ್ ಕೊಟ್ಟಿದ್ಯಲ್ಲ ಅದ್ರ ಮೇಲೆ 5,000 ಹೆಚ್ಚ ಕೊಡ್ತೀನಿ ಕೊಟ್ಬಿಡು ಅಂದೆ. ಕೊನೆಗೆ ಅವೆಲ್ಲ ಕಾಲು ಕೈಲ ಗಾಯ ಮಾಡಿ ಕುಯ್ಯೂರು ಕೊಟ್ಬಿಟ್ರು. ಹತ್ಬಿಟ್ಟು ಕುಂತ್ಕೊಂಡು ಗೊತ್ತೇಳಿ ಬಂದು ಗಡ್ಡ ಹಾಕೊಂಡು ನಿಂತ್ಕೊಬಿಡ್ತೀನಿ ಹೆಗಲ ಮೇಲೆ. ನನ್ಗೆ ನಮ್ಮ ಅಪ್ಪನ ಸತ್ತೋದಿನ ನಾನು ಹತ್ತಿರ್ಲಿಲ್ಲ, ಹತ್ಬಿಟ್ಟು ಹೊರಿ ಅಂದ್ಯಪ್ಪ ಅದನ್ನ. ಅಂದ್ರೆ ಸೋಮಣ್ಣ, ಅದೇ ಹಿರೇಗೊಂಡಿ ಸೋಮಣ್ಣ ನೀವು ಕೊಟ್ಟಿದ್ದು, ಅವ್ರು ಬಂದಿಲ್ಲ ಅಂದ್ರೆ ಹೊರಿ ಕೊಡ್ತಿರ್ಲಿಲ್ಲ ನೀವು? ಅವನಿಗೆ ನಾನು ಅಷ್ಟೊತ್ಕೊಂದು 20 ದಿನ ಬಂದಿದ್ದ, ಕಳ್ಸ್ಬಿಟ್ಟಿದೆ.
ಬಾವನ್ನ ಹೋಗಿ ಹಿಡಿದ್ಬಿಟ್ಟ. ಅವನ ಮಾತು ಯಾವತ್ತೇ ಆದ್ರೆ ಅವನ ಮಾತನ್ನ ಎತ್ತಾಗ್ತಿಲ್ಲ. ನನ್ನ ಮಕ್ಕಳು ಅಷ್ಟೇ ಬೆಂಗಳೂರಲ್ಲೇ 3 ಲಕ್ಷ ಸಂಬಳ ತಗೋತಾನೆ ಮಗ. ಅವನುವೇ ಜಯಕುಮಾರ ಹಿಂಗ್ ಮಾಡ್ಬೇಕು ಅಂದ್ರೆ ಅವನ ಮಾತೆ ಇಷ್ಟೊತ್ತ ಯಾರು ಮೇಯ್ತಿದ್ರು. ಇಬ್ಬರು ಮಕ್ಕಳು ಅಷ್ಟೇ, ನಾನು ಅಷ್ಟೇ. ಅಂದ್ರೆ ನಿಮ್ಗೆ ಆವಾಗ ಅವ್ರಿಗೆ ನಿಮ್ ಓರಿ ಬಗ್ಗೆ ಅರಿವಿರಲ್ಲ ಅಷ್ಟೊಂದು? ಅದ್ರ ಲಿಗಾನೇ ಇರ್ಲಿಲ್ಲ ಇಲ್ಲಿ ಜನಕ್ಕೆ. ಏನೇಳೆ ಓರಿ ಅಂತ ಅನ್ನೋದು ಲಿಗಾನೇ ಇರ್ಲಿಲ್ಲ. ನನ್ನ ಕೈ ಬಿಚ್ಚಿ ಕರ್ಗಳು ಅಡ್ನ ಬೆಬಕಲ್ಲು, KR ನಗರ, KR ಪೇಟೆ ಅವರು ಚಿಕ್ಕಮಂಗ್ಳೂರಿಂದ ಬಂದವ್ರೆ ಕೇಳ್ಕೊಂಡು ಓರಿಕ ನಿಮ್ ಈಗೂ ಬರ್ತಾರೆ. ಅದ್ರ ಬಿತ್ತನೆ ಎಲ್ಲಾರು ಒಂದು 3 ವರ್ಷ ತಕೊಡು ಅಂತ ಈಗೆಲ್ಲ ಮಡಿಕೊಂಡು ಈಗಲೂ ಹತ್ರ ಹೆಸರು ಹೇಳ್ಕೊಂಡು ನಿಮ್ಮ ಹತ್ರ ಬರ್ತಾರಾ? ಓರಿ ಹೆಸರು ಹೇಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಈಗ ಹಿಂಗ ನೀವು ಬಂದಂಗೆ ಈ ಹುಡುಗ ತುಮಕೂರವ್ರಂತೆ ಕಾರ್ ಹಾಕೊಂಡು ಅಪ್ಪ ಮಗ ಮೊಮ್ಮಗ ಎಲ್ಲ ಬಂದವ್ರೆ. ಅವ್ರ ಯಾರ ಕೊಡದೆ ಹೋಗೋ ಇದನ್ನಾರ ಕೊಡುವಂತೆ ಅವ್ರು ಬಂದು ಹಿಂಸೆ ಕೊಟ್ರು. ಆಗ ಗೆಟ್ಲಾಗ್ಬಿಟ್ಟು ಕೆಟ್ಟಾಗಿ ನನ್ಗೆ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸೇರ್ಬಿಟ್ಟಿದಿ. ಕೆಟ್ಟೋಗಿತ್ತು ಕೊಡಾಲಿ ಹೋಗಿ ಅಂತ ತೋರಿಸ್ತು. ನಿಮ್ಗೆ ಈ ವಯಸ್ಸಾದ್ಮೇಲೂ ಇನ್ನೂ ಕಾಯಸ್ ಐತೆ, ಓರಿ ಆಸೆ ಮುಗ್ದಿಲ್ಲ. ವರ್ಷ ಅದು ಇನ್ನೊಂದು ಓರಿ ಇತ್ತು, ಇದ್ರಲ್ಲಿ ತಂದಿದೆ ಪಾಳ್ಯದಲ್ಲಿ. ಅದರಂಗೆ ಇತ್ತು ಅದುವೆ. ಅದು 5 ವರ್ಷ ತುಳಿತು ಅಂತವೆ. ಅದು ಹಂಗೆ ಅದೇನಿರತ್ತೋ ನನ್ ಗೊತ್ತಿಗೆ ಬಂದವ್ ಮಾತ್ರ ದನ ಬಂದ ಮಾತ್ರ ವಾಪಸ್ ಕಳ್ಸಿಲ್ಲ. 10 ಕಾಲ್ನಡೆ ಬರ್ಲಿ ಅರ್ಧರಾತ್ರಿ ಆಗ್ಲಿ ನಾನು ಬಿಟ್ಟು ಕಳಿಸ್ತಾ ಇರೋದೆ. ಅಷ್ಟೊತ್ತು ಇಷ್ಟೊತ್ತು ನೋಡೋದಿಲ್ಲ. ದನ ಯಾವಾಗಾರ ಬರ್ಲಿ ಬಿಡ್ತೀನಿ, ಎಷ್ಟೊತ್ತೆಲ್ಲಾರ ಬರ್ಲಿ. ನಮ್ ದೊಡ್ಡ ಮಾದ ಮೇಯ್ತಾಯ್ಕ್ ಹೋಗಿ ಕಾಡ್ಗೆ ಹೋಗಿ 7 ಗಂಟೆ 8 ಗಂಟೆಗೆ ಬರ್ತವೆ. ಬಂದಾಗ ಹಾಗೆ ಹೊಡ್ಕೊ ಬಂದ್ಬಿಡ್ತಾರೆ. ಅಷ್ಟೊತ್ತಲ್ಲಿ ಬಿಟ್ಟು ಕಳ್ಸ್ಬಿಡ್ತೀನಿ. ನಮ್ಮ ಹತ್ರ ನಾವು ಒಬ್ಬನ ಇಟ್ಕೊಂಡು. ಅದೇ ನಿಮ್ ಮಳೆ ಊರಿಗೆ ಹುಟ್ಟಿರೋ ಹೊಸ್ಕೊಳ್ಳಿ ನಿಮ್ಮ ಊರಲ್ಲಿ ಅವೇ ಅಲ್ವಾಣ? ಅದ್ರ ಮಕ್ಕಳು ಮೊಮ್ಮಕ್ಕಳು ಅಂತ ಅವೆಲ್ಲ ಎಲ್ಲ ಅವೆ. ಈಗಲೂ ನಿಮ್ ಊರಿ ನೋಡ್ದಂಗ ಹೊಸ್ಕೊಳ್ಳಲ್ಲ ಇದಾವ ಉಡವು? ಹುಟ್ಟವೆ ಹಳೆ ಊರಿ ಚಾಲು ಇಟ್ಕೊಂಡು ಸೇಮ್ಗೆ ಹುಟ್ಟವೆ. ಕತ್ತೋಗಿತ್ತಲ್ಲ ಹಂಗೆ ಕಾಣ್ತವೆ. ಎಲ್ಲೋದ್ರು ನಮ್ಮೂರಿ ಕರೆನೆ ನಮ್ಮೂರಿ ಹೆಸನೆ ಅಂತ ಹೇಳ್ಬೋದು. ಅಂದ್ರೆ ನಾವು ಯಗ್ನೂರ್ ಬ್ರ್ಯಾಂಡ್ ಅಂದ್ಬಿಟ್ಟು ನಿಮ್ ಊರಿದ್ನ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಈಗಲೂ ಅದ್ರ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಹಂಗೆ ಮೆನ್ಷನ್ ಮಾಡೋದು. ಅಂದ್ರೆ ನೀವು ಇನ್ನೂ ಎಷ್ಟು ವರ್ಷ ಬತ್ತೀರಂತ ಗೊತ್ತಿಲ್ಲ, ಆದ್ರೆ ಈ ದನ ಕರ ಎಷ್ಟು ವರ್ಷ ಇರ್ತಾವೋ ಅದು ಇರೋದು ತಲೆ ಇರೋವರೆಗೂ ನಿಮ್ ಯಗ್ನೂರ್ ಊರಿ ಅನ್ನೋದು ಹೆಸರು ಮಾತ್ರ ಶಾಶ್ವತ ಉಳ್ಕೋತದೆ. ಅಂದ್ರೆ ಎಷ್ಟೋ ಜನ ನೋಡಿಲ್ಲ ಅದ್ರದ್ದು ಮಕಾನು, ಬರೀ ಫೋನಿಂದ ಫೋಟೋ ಕ್ಲಿಕ್ ಮಾಡಿರೋದು ಮಾತ್ರ ಇರೋದು. ಬಂದವ್ರೆ ಇದು KR ನಗರ, KR ನಗರದವ್ರು ಈಗ 2 ತಿಂಗಳು ಆಯ್ತೇನೋ ಹೋಲಿ ಅವೆಲ್ಲ ಹೊಂಟೋದು. ಅದಕ್ಕೆ ಹುಟ್ಟಿರೋದೊಂದು ಹಸ ತಕೊಟ್ಬಿಡು. ಅದು ಹಸ ಮುದಿಯಾಗೋಗಿರ್ಲಿ, ಹಸ ತಕೊಡು ಅಂದ್ರು. ಮಡಿಕೊಂಡ್ರೆ ಮಳೆ ಊರಿಗೆ ಅಷ್ಟು ಕರ್ನಾಟಕದಲ್ಲಿ ಅಷ್ಟು ಬೇಡಿಕೆ ಇದೆ. ಅದ್ರ ಹೆಸರು ಅನ್ನೋದು ಯಗ್ನೂರ್ ಅನ್ನೋದು ನಿಮ್ಮೂರು ಹೊರಗಡೆ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅದು ನಿಮ್ಮ ಊರಿಂದ ಯಗ್ನೂರ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಾಗಿದೆ. ಅದೇ ಈಗ ಅದು ಕೊಟ್ಟಿದ್ದೆ. ಈಗ ಹೋದ ವರ್ಷ 5 ಮುಂಚೆ ಕೊಟ್ಬಿಟ್ಟಿವೆ. 73,000 ತಂದಿದೆ ಕರನ ಪಾಳ್ಯದಲ್ಲಿ. ಅದು 6-7 ವರ್ಷ ತುಳಿತು. 6 ವರ್ಷ ಅದು ಹಂಗೆ ಇತ್ತು. ಅದಕ್ಕೂ ಹಂಗೆ ಹುಟ್ಟದ ಕರ. ಆದ್ರೆ ಅದ್ರ ಬೇಡಿಗ ಇಲ್ಲ ಇವಕ್ಕೆ. ಎಷ್ಟು ಈಗ ಬದುಕಿದ್ರಣ ನಿಮ್ ಮನೇಲಿ ಏನಾದ್ರು ಅಂದ್ರೆ ನಿಮ್ ಮನೆ ತಾವ್ ದನ ಕಿವ್ ನಿಳುವೇನೋ ಈ ಏಳುಗಳಲ್ಲಿ ಈಗ ಅದ್ರ ಕರ ಸ್ವಂತ ಅದ್ರ ಕರನ ಇಲ್ಲಿ ಹುಟ್ಟಿದ ಕರನೆ. ಈಗೂ ವಯಸ್ಸಾಗೋಗದೆ ₹1,00,000 ಕೇಳಿ ವ್ಯಾಪಾರ ಮಾಡಿ ಕೊಡದೆ ಮಡಿಕೊಂಡ್ರೆ ಈಗೇನೋ ಕೊಟ್ಬಿಟ್ಟೇನೋ ಇದ್ದತ್ತು ಕೊಟ್ಬಿಟ್ರು ಪೀಚಿನ ಕೆರೆ ಹೋಗೈತೆ. ಅವನು ಅದು ಹುಟ್ಟಿರೋದು ಒರಿಜಿನಲ್, ಅದಕ್ಕೆ ಹುಟ್ಟಿರೋ ಮಗನೇ ಅದು ಒಂದೇ ಇರೋದು ಈಗ ಕರ್ನಾಟಕದಲ್ಲಿ. ಮೊಮ್ಮಕ್ಳು ಮೊಮ್ಮಕ್ಳು ಅಂತಾವೆ ಹಸ್ಕೊಳ್ ಹೋಟೆಲ್ ಹುಟ್ಟಿರೋದು, ಅದ್ರ ಏಳ್ಗಳಿ ಊರಿ ಮಕ್ಳು ಹೋಟೆಲ್ ಹುಟ್ಟಿರೋವಲ್ಲ ಅವೇ. ಆದ್ರೆ ಏಳ್ಗಳಿ ನಿಮ್ ಊರಿಗೆ ಹುಟ್ಟಿರೋದು ಒಂದೇ ಊರಿಂದ ಅದು ಏಳ್ಗಳಿ ಊರಿ ಅದೊಂದೇ. ಅದ ಈ ಕೆಲವು ಇನ್ನೂ 4-5 ನಮ್ಮೂರಲ್ಲಿ 6 ಕನ್ನಡ ಹುಟ್ಟಿದ ಅದೇ ಬ್ಯಾಚು ಅದೇ ತರ ಹುಟ್ಟಿದ. ಆಗ 2 ಆಗಿತ್ತು. ಸೇಮ್ ಎಲ್ಲ ಹಂಗೆ ಕಳ್ಕೊಂಡಂಗೆ ಅವೆಲ್ಲ ಏನ್ ಮಾಡ್ಬಿಟ್ರು ಹೊರಗಡೆ ಹೊಂಟೋದು. ಅದೇ ಹೊರಗಡೆ ಹೊಂಟೋದು ಎಷ್ಟು ಅವ್ರು ಈಗೂ ಬರ್ತಾರೆ ಕೇಳ್ಕೊಂಡು ನಿಮ್ ಮೋರಿ ಕರ ಇದ್ದಾರೆ ಇದು ಹೇಳಿ ಹೇಳಿದ ಅಂತ ಏನೋ ಅವಶ್ಯಕತೆ ಇಲ್ಲ. ನಿಮ್ ಮಗ ಒಳ್ಳೆ ಕೆಲಸದಲ್ಲಿ ಇದಾರೆ ಆದ್ರೂ ಸಾಕ್ತೀರ ಅಂದ್ರೆ ನಿಮ್ಗೆ ಒಂದು ಕಾಯಸ್ಸು. ನಮ್ಗೆ ದನ ಇಲ್ದೇ ಇದಕ್ಕಾಗಲ್ಲ. ಅದು ನಮ್ದೆ ಮೇಲೆ ಮೇಲೆ ಬಿಟ್ಟು ಇದ್ರ ಅಕ್ಕ ಇದು ಇದ್ರವ್ವನು ದೊಡ್ಡವ್ರಿನೂ ಒಂದ್ಗೊಟ್ಟಿದ್ದು. ಇದ್ರ ತಾಯಿ ಏನಾಯ್ತು? ಇದ್ರ ತಾಯಿ ಇಲ್ವಾ? ತಾಯಿ ತೀರೋಯ್ತು ಅಂದ್ರೆ ನನ್ನ ತಮ್ಮನ ಮಗ 3 ಲೀಟರ್ 11 ಕರ ಹಾಕಿತ್ ನಂತವೆ. 3 ಲೀಟರ್ ಹಾಲು ಕೊಡೋದು ಒಂದು ರಾತ್ರಿಗೆ ಮತ್ತೆ ಮೇವುಗಾಲದಲ್ಲಿ ಎಡ್ತಿ ಬಾಂತಿ ಹಾಲೆಲ್ಲ ಕಣಪ್ಪ ಅಂತ ಹೊಡ್ಕೊಂಡ ನೋಡ್ಕೋದೆ ಬಿಡ್ಲಿಕ್ಕೆ ಶಾಲೆ ಸತ್ತೋಗ್ಬಿಡ್ತು. 11 ಕರ ಅಂತ ಹೋಗಿ 12 ಕರ ಹಾಕಿತ್ತು ವರ್ಷಕ್ಕೊಂದು. ನೀವು ಮಡಿಗಳು ಅದ್ರ ಹುಟ್ಟಿದ್ದು ಕಡ್ಸ್ಕರ್ಗಳು ಯಾವ ಮಡಿಗಳು? ಇದು ಅದರದೇ ಇದು ಅಂದ್ರೆ ಅದ್ರ ಓರಿ ಮಗಳು ಓರಿ ಮೊಮ್ಮಗಳಿದು. ಓರಿಯ ತಂಗೆ ಮಗಳಿದು. ಓರಿ ತಂಗೆ ಮಗಳು ನಿಮ್ ಹಳೆ ಯಗ್ನೂರ್ ಓರಿ ತಂಗೆ ಮಗಳು. ಹಂಗೆ ಇತ್ತು, ಹಂಗೆ ಸಾಕಿದ್ದು. ಆದ್ರೆ ಈಗ ನನ್ಗೆ ಸ್ವಲ್ಪ ಏಟ್ ಆಗ್ಬಿಟ್ಟು ನಾಡ ಒಂದ್ ಕರ ಮೊಟ್ಕಿಟ್ಕೊಬಿಟ್ಟು ಅದನ್ನ
ಹಂಗೆ ನಾನು ದನ ಮಾತ್ರ ಹಂಗೆ ಸಾಕ್ತಿದ್ದೆ, ಹಿಡ್ಕೊಂಡು ಹಿಂಗೆ ಬರ್ತಾ ಇದ್ದೆ 5-6 ತಿಂಗಳ ಕಾಲ. ಸಡನ್ ಆಗಿ ಬಂದು ಇಂಚರಿ ಆರ್ಡರ್ಗಳು ಹಾಕ್ಬಿಡ್ತು, ನೆಗದು ಬಿಡ್ತೆ, ಇಂಚ ಚಪ್ಪಲಿ ಮಿಟ್ಕೊಡ್ತು, ಹಿಂಗೆ ತಳ್ಳಿದ್ದಲ್ಲ ಇಂಚೆ ಮುಂಚೆ ನೆಗದು ಬಿಡ್ತು, ಕುಕ್ಕನ್ಕೊಂಡು ಕಟ್ಟಾಗೋಯ್ತು. ಊರಿ ಇದ್ ಮಾಡಿನೇ ನೋವಾಗಿರೋದ ಕರ ಕಟ್ಟಾಗೋಯ್ತು. 9 ಗಂಟೆ ಬೆಳಗಿನ 9 ಗಂಟೆ ಆಗ ಅದೇ ಮಕ್ಕ ಕಾರ್ ಎತ್ಕೊಂಡು ದಯಾನಂದ ಹಾಸ್ಪಿಟಲ್ ಹೋಗಿ 18 ದಿನಕ್ಕೆ ಕಟ್ಕೋತು ಕಾರು. ಆಮೇಲೆ ಇಲ್ಲ ರಾಡ್ ಹಾಕವ್ರೆ. ಈಗ ಅದೇ ಅಂದ್ರೆ ಊರಿ ಕಡೆ ಎಲ್ಲಾದ್ರೂ ಮಡಿಕೋತೀರಾ ನೀವು? ಇದು ಕಡೆ ಆದ್ರೂ ಮಡಿಕೊಂತೀರಾ ಗುಣ ಇದ್ರೆ? ಈ ವರ್ಷ ಮಗ ಏನ್ ಬೇಡ ವಯಸ್ಸಾಯ್ತು ಕೊಟ್ಬಿಡು ಅಂತ ಅವನೇ, ನೋಡುವ ಅಂತ ಯೋಚನೆ. ಯಾರೋ ಒಳ್ಳೆಯವ್ರು ಯಾರೋ ಬೇರೆ ಯಾರಾದ್ರೂ ಕಟ್ಕೊಂಡ್ಮೇಲೆ ನೀವು ಬಿಟ್ಬಿಡಿ ಅಷ್ಟೇ. ಇನ್ಯಾರು ಕಂತ ಜನ ಇಲ್ಲ, ಯಾರಿಲ್ಲ, ಅದ್ರ ಕಲೆ ಇಲ್ಲ. ದನ ಸಾಕ್ಬೋದು, ಇಲ್ಲೇನ್ ಗೊತ್ತೇ ಒತ್ತಾರೆ ಬಿಚ್ಚಿ ಓಡಿಸ್ತಾರೆ, ಸಂಜೆ ಬಂದು ಕೆಟ್ಟಾಕ್ತಾರೆ ಅಷ್ಟೇ. ಕಷ್ಟ ಏನು ಸುಖ ಏನು. ಈಗ ವರ್ಷ ಮೇವಿತ್ತು, ಈಗ ಮೇಯ್ಕೊಂಡು ಇನ್ನು ಕೆಲವ್ರಿಗೆ ಹುಲ್ಲೆ ಮುಂದ್ಕಾಕು ಹುಲ್ಲು ಇಲ್ಲ, ಬಂದವ ಅಲ್ಲಿ ಇಲ್ಲಿ ಇಟ್ಟಾಡ್ಕೊಂಡು ಕಡ್ಡಿ ಕಸ ಹಾಕೊಂಡು ನೀರ್ ಕುಡ್ಕೊಂಡು ಬದುಕಿರ್ಕೊಂಡು ಬರೀಬೋದು, ಸತ್ತ ವರ್ಷ ಆಯ್ತು. ಅದೇ ಹೋದ ವರ್ಷ ಗೋಶಾಲೆ ಮಾಡಿ ಏನೋ ಮೇವ್ ಕೊಟ್ರು, ಅದ್ ಮುಂದ್ ವರ್ಷ ಏನೂ ಇರಲ್ಲ, ಸುಮಾರು ಕಮ್ಮಿ ಅಂದ್ರು ಒಂದ್ 500 ಕಾಲ್ನಡೆ ಕಟ್ಕ ಇಡ್ತದೆ ಮಟ್ಕ. 500 ಕಾಲ್ನಡೆ ಒಂದ್ 500,000ನೇ ಹೇಳಿ. ನಂದೇ ಒಂದ್ ಕಡ್ಸಿ ಇಟ್ಕ ಅದ ಕಾಲ ಮಾಡ್ತಂದದ್ದು 40,000 ಕೇಳಿದ್ರೆ ಅವತ್ತೇ ಕಡ್ಸ್ಕರ್ವ. ಇವತ್ತಿದೆ 40,000 ಕೊಡ್ತಿರ್ಲಿಲ್ಲ. ಹಂಗೆ ಸಾಕಿ ಒಳ್ಳೆ ತಿದ್ದಿದ್ ಗೊಂಬೆ. ಮಟ್ಕನ್ ಕಾಟ ನಿಮ್ ಕಡೆನೂ ಇದೆ? ಅಯ್ಯೋ ರಾಮ, ಆಡು ಕುರಿ ಎಲ್ಲ ಮಾರ್ಬಿಟ್ರೆ ನಮ್ ತಾವತ್ತೆ ಹೊಲಕ್ಕೆ ಬಂದು ಎತ್ಕೊಂಡೈತವೆ, ತೆಕ್ಕಲಿಲ್ಲ ಹೊಲ ಮಾಡ್ದೇಲೆ. ಚಾರ್ಜಸ್ ಎಲ್ಲ ಎಷ್ಟು ಮಾಡಿದಿರಣ್ಣ ನೀವು? ಏನು ಕಾಸ ಕೊಟ್ಟು ಅಷ್ಟು ನಾವು ಇಸ್ಕೊಂಡಷ್ಟು 300 ಬಾಡಿ. 300. ಅವು ನಿಮ್ಮ ಊರಿ ಇದ್ದಾಗ ನೀವು ಎಷ್ಟು ಇಸ್ಕೊತಿದ್ರಿ? ಅಯ್ಯೋ ಎಲ್ಲಿ ಕಾಸು ಅಂದ್ರೆ ಯಾರೇ ಕಾಸು ಕೊಟ್ಟು ಬಿಡಿಸ್ಬೇಕು. 100, 150, 200. ಎಷ್ಟಂದ್ರೆ 200 ಕನ ಬಿಟ್ಟಿದ್ರಿ. ಸ್ಟಾರ್ಟಿಂಗ್ ನೀವು ಊರಿಗೆ ಕಟ್ಬೇಕಾದ್ರೆ? ಊರಿಗೆ ಕಟ್ಬೇಕಾದ್ರೆ 100 ಮಾಡಿದೆ. ಆಮೇಲೆಲ್ಲ ನಿಮ್ಮಂತವ್ರು ಬಂದ್ರು 100 ರೂಪಾಯಿ ಏನ್ ಗೇಟ್ ಆಯ್ತು ವರಿಗೆ ಮೇವ್ ಗೇಟ್ ಕಳ್ತು ಅಂದ್ರು, 200 ಮಾಡಿದೆ. ಈಗ ಮಾರ್ಬಿಟ್ಟು ತೆರಕುಂಚೆ ಮಾರ್ಬಿಟ್ಟು ಅಂದ್ಮೇಲೆ ಆಮೇಲೆ 300 ಮಾಡಿ. ಈಗೆಲ್ಲ 500 ಅಂತೆ. ಬಂದವರೆಲ್ಲ 300ಕ್ಕೆ ಬಿಡ್ತೀಯ 500 ಮಾಡವ್ರೆ. ಕೊಟ್ಟಾಕ್ತಾರೆ ದೇವ್ರ ಬರೋ. ಅಂದ್ರೆ ಇದು ಓರಿ ಅನುಭವ ನಿಮ್ಗೆ ನಿಮ್ ತಾತಿರು ತಂದಿದ್ರು ಕಟ್ತಿದ್ರೆ ಇಲ್ಲ ನಿಮ್ಗೆ ಮಾತ್ರನಾ? ನಾವು ನಮ್ಮ ಅಪ್ಪ ಬಂದ್ಗಳಿವ್ರು ಹೇಳ್ಕೋಬೇಕು ಅಂದ್ರೆ, ನಮ್ಮ ತಾಯಿ ಇಲ್ಲಿವ್ರು. ನಿಮ್ ತಾಯಿ ಇಲ್ಲಿವ್ರ? ಆಗ ಅಲ್ಲೇ ನಮ್ಮವೆಲ್ಲ ನೀರು ಮುಲ್ಗಡೆ ಇರೋ ತೋಟ ಹೊಲ ಮನೆ ಎಲ್ಲ ತೋಟ ಗದ್ದೆ ಎಲ್ಲ ಸೇರ್ಕೊಬಿಟ್ಟು. ಹೊನ್ನಳ್ಳಿ ಅಂದ್ರೆ ಯಾವ ಹೊನ್ನಳ್ಳಿ? ಈ ಒಂದ್ಗಳಿ 700 700 ಕೋಡಳಿಗೂ 700. ಅಲ್ಲಿ ನಿಮ್ ತಾಯಿ ಊರಿಗೆ ಬಂದ್ಬಿಟ್ರಿ ನೀವು ಇಲ್ಲಿಗೆ? ನಮ್ಮ ಅಪ್ಪ ಮದ್ವೆ ಆಗೋದಕ್ಕೆ ಇಲ್ಲಿ ಕರ್ಕೊ ಬಂದ್ಬಿಟ್ರಿ. ತಗದೆ ಹಂಗೆ ಹಿಂಗೆ ಅಂತ. ನಿಮ್ಗೆ ಹೆಂಗ್ ಬಂತಣ್ಣ ಈ ಊರಿ ಕಟ್ಟೋ ಆಸೆ? ಅವರು ಕಟ್ತಿದ್ರು ನಮ್ಮ ತಾತ ಜೋಡಿ ವರಿ ಮಾಡಿದಂತೆ. ಜೋಡಿ ವರಿ ಮಾಡಿಕೊಂಡು ಜೋಡಿ ನಮ್ಮ ತಾತ ಪಟೇಲ್ ಅವತ್ತು ಆ ಏರಿಯಾದವರ ಬುವಳ್ಳಿ ಗೌಡನ ಸುದ್ದ ನಮ್ಮ ತಾತನಿಗೆ ಕಂದಾಯ ಕಟ್ಟುವಂತೆ. ರಾಮನಗರ ಹೋಗ್ಬೇಕಾದ್ರೆ ಜೋಡಿ ರಾಮನಗರ ಹೋಗ್ಬೇಕಾದ್ರೆ 2 ಐಟನ್ ಗನ್ನ 1 ಕುದುರೆ, ರಾಮನಗರ ಹೋಗೋಕೆ 1 ಕುದುರೆ, ಊರಲ್ಲಿ ತಿರುಗಾಡೋಕೆ 1 ಕುದುರೆ ಮಾಡಿಕೊಡಿದ್ನಂತೆ. ಆಗ ಅವತ್ತಿನ ಕಾಲದಲ್ಲಿ 2 ವರೆ ಎಟ್ಟಿತ್ತಾಗ ಇದ್ದಂಗೆ ಇದ್ರು. ಆಮೇಲೆ ನಮ್ಮ ಅಪ್ಪಿರ ತಲೆ ಬಿಟ್ಬಿಟ್ಟಿದ್ರು. ಇವಾಗ ಊರಿಗಳಿಗೆ ನಿಮ್ ಕಾಲದಲ್ಲೆಲ್ಲ ಏನ್ ಜಾತಿ ಹೆಸರಿನ ಇದ್ವಾ ಇವಕ್ಕೆ? ಅಂದ್ರೆ ನಾವು ನೋಡಿ ನಾವು ಕಲ್ತ್ಕೋಬೇಕು. ಅವ್ರ ಹೆಸರಿಗೆ ಏನು ಕಟ್ತಿರ್ಲಿಲ್ಲ. ಇಂತ ತಗೊಂಡ್ರೆ ಹಿಂಗ್ ಬೆಳೀತದೆ ಮುಂದಕ್ಕೆ, ಇದು ಒಳ್ಳೇದನ ಅಂತ ನಾವು ತಿಳ್ಕೊಬೇಕಷ್ಟೇ. ತಳಿ ಇಂಥ ತಳಿ ಅಂತ ತಳಿ ಈಗ ಕಟ್ಕೊಂಡವ್ರೆ, ಹಾಗೇನು ಇಲ್ಲ. ಬರೀ ನಾಟಿದನ ಅಷ್ಟೇ. ನಾವು ಹೋಗಿ ನೋಡಿ ಅದು ಒಳ್ಳೆ ಬದುಕಿದ್ರೆ ಅಷ್ಟೇ, ಚೆನ್ನಾಗಿದ್ರೆ ಕಾಲು ಕೈ ಶುದ್ಧವಾಗಿದ್ದು ಇವೇನು ಇಲ್ದೆ ಇದ್ರೆ ಚೆನ್ನಾಗಿ ಬರ್ತದೆ ನಡೆಯುವಂತ ಅಷ್ಟೇ. ಈ ತರ ಜಾತಿ ಈ ಜಾತಿ ಇದು ಅಂತ ಏನಿಲ್ಲ. ಈ ಜಾತಿ ಅಂತ ಅವ್ರು ಏನು ಹೇಳ್ತಿರ್ಲಿಲ್ಲ. ನಾವು ನೋಡಿ ನಮ್ಮ ಮನ್ಸಿಗೆ ಸಮಾಧಾನ. ಎಲ್ಲ ನಾಟಿದಾನೆ. ಅವಾಗೇನು ಸೀಮೆ ದನಗಳು ಏನಿರಲ್ಲ. ಸೀಮೆ ದನ ಹೆಸರೇ ಇರ್ಲಿಲ್ಲ. ಎಮ್ಮೆಗಳಿದ್ದು ನಾಟಿ ಎಮ್ಮೆ ನಾಟಿದನ ಅಷ್ಟೇ. ನಾವು ವೈರ್ಮುಡಿ ಅಲ್ಲಿಂದ ತಂದೀವಿ, ಅಲ್ಲಿಂದ ಎಣ್ಣಸ್ಕೊಂಡು ತಕೊಂಡು ನಡ್ಕೊ ಹೊಡ್ಕೊ ಬಂದೀವಿ. ಅವತ್ತೇನು ಆಗ್ಲೂ ನೀವು ನಮ್ಮ ವಯಸ್ಸಿನಲ್ಲಿ ಇದ್ದಾಗ ಸಣ್ಣ ಹುಡುಗರಾಗಿದ್ದಾಗಲೂ ಈ ತರ ಕತ್ತು ಪತ್ತು ಉದ್ದ ಇರೋವು ದನಗಳಿದ್ವಾ? ಈಗ ಒಳ್ಳೆ ದನ ಇದ್ವಾ? ಆಗ ಒಳ್ಳೆ ದನ ಇದ್ವಾ? ಆಗು ಇದ್ದು ಅಂದ್ರೆ ಇಂಥ ಜಾತಿ ಜನ ಇರಲ್ಲ. ಆಗ ಯಾರೋ ನಿಮ್ಮಂತವ್ರು ಸಾಕಿರುತ್ತ ಹೋಗಿ ನಾವು ತಂದು ಬೆರ್ಸ್ಕೋಬೇಕಷ್ಟೇ. ಈ ಊರೊಳಗೆ ಜನ ಇರ್ಲಿಲ್ಲ. ಅಂದ್ರೆ ನಿಮ್ಮ ಊರಿ ಈ ಊರಲ್ಲಿ ಬಂದು ನಿಮ್ಮ ಊರಿಗೆ ಬಂದ್ಮೇಲೆ ಬಿತ್ತನೆ ಆಗಿದ್ದು? ನಾನ್ ನೋಡಿ ಇಲ್ಲಿ ಬಂದು ಅದ ಕರ ಹುಟ್ಟಿ ಹೊರಗಡೆ ಅವ್ರು ಬಂದು ತಕೊಂಡ ಮೇಲೆ ಕಾಯಸಾಯ್ತು. ಅಣ್ಣ ಅವಾಗೆಲ್ಲ ಮೇವುಗಳೆಲ್ಲ ಏನ್ ಕೊಡೋರಿ?
ಮಾಮೂಲಿ ಇದು ರಾಗಿ ಹುಲ್ಲು, ಅಲ್ಲಿಂದ ಬಿಟ್ರೆ ಜೋಳದ ಮೇವುಗಾಲದಲ್ಲಿ ಜೋಳದ ಕಡ್ಡಿ ಸೊಪ್ಪು, ಅವರೇ ಸೊಪ್ಪು ಬಾಯಿ ಕೊಡೋರಾ, ಬಾಯಿ ಕೊಡುವ ಕತ್ತಿ ಸಾಕುರು ಹಾಕೋರು. ನಾವಂತೂ ಬಾಯಿ ಕೊಟ್ಟೆ ತಿನ್ನಿಸ್ತಿರೋದು. ಬೆಳಗಾನ ಆಗ್ಲಿ ಕಡ್ಡಿ ಅಂತ ತಿನ್ಸೇ ಕಟ್ಟಾಗ್ತಿರೋದು. ಉಳ್ಳಿ ಚೆಲ್ವಲ್ಲ ಜಡೆವಾಗ ಸುಮಾರು ಕಾಯಿ ಆಯ್ತು ಅಂತ ತಕೊಂಡ್ ಕುಯ್ ಸಡಿಕೋದು, ಅದ್ ಎಷ್ಟು ತಿಂತದೆ ಅಷ್ಟು ಹಾಕೋದು. ಅವಾಗೇನ್ ಬೂಸಗಳು ಆತರ ಏನ್ ಕೊಡ್ತಿರ್ಲಿಲ್ಲ, ಏನಿಲ್ಲ. ಉಳ್ಳಿ ಕೊಡುವ. ಅಲ್ಲಿಂದ ನನ್ ಕಷ್ಟ ಏನಪ್ಪಾ ಅಂದ್ರೆ ಹಾಲು ಯಾವಾಗ್ಲೂ ದಿನ 1 ಲೀಟರ್ ಹಾಲು, ಅರ್ಧ ಲೀಟರ್. ಅದು ಬಿಟ್ರೆ ನೀನೇನು ಕೊಡ್ತಿರ್ಲಿಲ್ಲ. ಮೊಟ್ಟೆ ಉಳ್ಳಿ ಆಡ್ಸ್ಕೊಡೋದು ಆತರ ಏನ್ ಕೊಡ್ತಿರ್ಲ್ವಾ? ಉಳ್ಳಿ ನುಚ್ಚು ಮಾಡಿಸ್ಬಿಟ್ಟು ಉಳ್ಳಿ ಅಕ್ಕಿ ನುಚ್ಚು ಮಾಡಿಸ್ಕೊಡೋದು. 1 ಲೀಟರ್ ಒಂದೊಂದ್ ಕೆಜಿ ಅಷ್ಟು ಹಾಕೊಡೋದು. 1 ಕಾಯಿ ಅಷ್ಟು ಬಿಟ್ರೆ ಹಾಲು ಮಾತ್ರ ಉಯ್ಯವನೆ. ಹಾಲಂತ ಇದೆಯಾ ಅದೇನ್ ಕರ್ಮ ಮಾಡುತ್ತೋ ಹಾಲಿಲ್ಲ. ಇದ್ದಾಗ ನಾನು ಹಸ ಮಾರೋ ಗಂಟ ಡೈಲಿ ಹಾಲು ಇವನಿ 2 ಇರುವ ಕುಡ್ಸ್ಕೊಂಡ್ರೆ 1 ಹಾಕೋದು ಹಾಲು ಇವನಿ. ಒಂದು ಟೈಮ್ ಆದ್ರೂ ಅರ್ಧ. ಅಂದ್ರೆ ನಾವೀಗ ಅತಿ ದನ ಬಿಟ್ರೆ ಪದ ಹೇಳಲ್ಲ ಅಂತ 6 ಕನ್ನಡ 7 ಕನ್ನಡ ನೀವು ಬಿಟ್ರೆ ಅವೆಲ್ಲ ನಿಂತ್ಕೊಳ್ವಾ? ಈಗೂ ನಿಂತ್ಕೊಟ್ಟೆ. ಈಗ ಅವತ್ತು ಬಂದ 3 ಕನ್ನಡ 5 ಕನ್ನಡ ಒಂದೇ ದಿನ ಬಂದ. ನಾಯ್ಕರ ದೊಡ್ಡಿ 2, ಕುಪ್ಪೆ ದೊಡ್ಡಿ 2, ನಮ್ಮೂರ್ದೊಂದು. ಈಗ ನಿಂತ್ಕೊಂಡವೆ. ನೀವು ಔಷಧಿ ಎಲ್ಲ ಮಾಡೋರಾ? ಮಾಡೋದಿಲ್ಲ ಕಣಪ್ಪ. ಅಂದ್ರೆ ಫಲ ನಿಂತ್ಕೊಳಕ್ಕೆ ಅದಕ್ಕೆಲ್ಲ ಏನು ಔಷಧಿ ಇಲ್ಲ. ಫಲ ನಿಂತ್ಕೊಳ್ದಿರೋ ಔಷಧಿಗೆ ಅಂತ ಏನ್ ಮಾಡಿಲ್ವಾ? ಏನು ಮಾಡೋದಿಲ್ಲ. ಬಿಟ್ಟು ಕಳಿಸ್ತಾ ಇದ್ರು ಅಷ್ಟೇ. ಒಂದೇನಾರ ಮಿಸ್ ಅದಕ್ಕೆಲ್ಲ ನಾಟಿ ಔಷಧಿ ಇದಾವ್ರೆ. ನಾಟಿ ಔಷಧಿ ಮಾಡ್ತಾರೆ. ನಾನ್ ಯಾವೆಲ್ಲ ಏನು ಕಲ್ತ್ಕೊಳ್ಳಿಲ್ಲ, ಮಾಡ್ದಷ್ಟು. ಆದ್ರೆ ನಾನೇನ್ ಹೇಳ್ತೀನಪ್ಪ ಅಂದ್ರೆ ಇನ್ನೊಂದ್ ಸಾರಿ ಬಂದಾಗ ಹೊಡ್ಕ ಬನ್ನಿ. 2 ಸಾರಿ 3 ಸಾರಿ ಬಂದ್ರೆ ಹೊಡ್ಕ ಬನ್ನಿ ಬಿಡ್ಬೋದು. 1 ಸಾರಿ ತಪ್ಪದ 2 ಸಾರಿ ನಾವು ಯಾವ ಬರೋದು ಅಷ್ಟೇ. ಅಣ್ಣ ಇದು ಅಂದ್ರೆ ಅವಾಗಿಂದ ಊರಿ ಮಕ್ಳಲ್ಲೇ ಮಾಡ್ಕೊಳ್ಳೋದು. ಇಲ್ಲೇ ಮಂಚ ಇಲ್ಲೇ ಯಾವಾಗಲೂ ಹತ್ರನೇ ಇರ್ತೀರಾ? ದೇವ್ರು ನಿಮ್ಗೆ ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ನಿಮ್ಮ ಕೈಲಾದಷ್ಟು ದಿನ ಊರಿ ಕಟ್ಟಿ. ಸರಿ ಅಣ್ಣ.